ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಇಂಗ್ಲೀಷ್ ಟ್ರೈನರ್ ಮಂಜುನಾಥ್ ಐಜಿ. ನಿಮಗೆಲ್ಲರಿಗೂ ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾವು ಹಲವಾರು ಕನ್ನಡ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡಬೇಕು ಮತ್ತು ನಮ್ಮ ದಿನನಿತ್ಯದ ಜೀವನದಲ್ಲಿ ಅವುಗಳನ್ನ ಯಾವ ರೀತಿಯಾಗಿ ಬಳಸ್ಬೋದು ಅಂತ ಅನ್ನೋದನ್ನು ನಾನು ನಿಮಗೆ ವಿಷಯಗಳನ್ನ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಾಕ್ಯಗಳನ್ನು ನೀವು ಪ್ರತಿನಿತ್ಯಲೂ ಮಾತನಾಡ್ತಾ ಇರ್ತೀರಿ. ಹಾಗಾದರೆ ಇಂಗ್ಲೀಷ್ನಲ್ಲಿ ಹೇಗೆ ನೀವು ಮಾತನಾಡ್ಬೋದು ಅಂತ ಅನ್ನೋದನ್ನು ತಿಳ್ಕೊಂಡು ಅವುಗಳನ್ನು ನಿಮ್ಮ ಸಂಭಾಷಣೆಯಲ್ಲಿ ಬಳಸಿದ್ದೇ ಆದರೆ ನೀವು ಈಸಿಯಾಗಿ ನಿಮ್ಮ ಇಂಗ್ಲೀಷನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ವೆಲ್ ಫ್ರೆಂಡ್ಸ್, ಹಾಗಾದರೆ ಆ ವಿಷಯಗಳನ್ನು ನಾವು ಕಲಿಯೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷನ್ನು ಕಲೀಲಿಕ್ಕೆ ಈ ಒಂದು ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ನೋಟಿಫಿಕೇಷನನ್ನು ಆನ್ ಮಾಡಿ ಇಟ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಇದನ್ನ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ದೆನ್ ಲೆಟ್ಸ್ ಬಿಗಿನ್ ಟುಡೇ ಸೆಷನ್. ಎಸ್ ಫ್ರೆಂಡ್ಸ್, ಈಗ ನನಗೆ ಹುಷಾರಿಲ್ಲ ಅಂತಂತಂದು ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದರೆ ನಾವು ಯಾವ ರೀತಿಯಾಗಿ ಹೇಳ್ಬೋದು? ಐ ಆಮ್ ನಾಟ್ ಫೀಲಿಂಗ್ ವೆಲ್. ಇಂದು ಅಂತಲಿಕ್ಕೆ ನಾವು ಟುಡೇ ಅಂತಂದು ಹಚ್ಚಬೇಕಾಗತ್ತೆ. ಓಕೆ, ಐ ಆಮ್ ನಾಟ್ ಫೀಲಿಂಗ್ ವೆಲ್ ಟುಡೇ. ಈಗ ನೋಡಿ, ನನಗೆ ತಲೆನೋವು ಇದೆ ಅಂತ ಅಂತಿರ್ತೀವಿ. ಸೊ ಅದನ್ನು ನಾವು ಯಾವ ರೀತಿಯಾಗಿ ಹೇಳಬೇಕು? ಐ ಹ್ಯಾವ್ ಗಾಟ್ ಹೆಡ್ಯಾಕ್. ಓಕೆ, ಐ ಹ್ಯಾವ್ ಗಾಟ್ ಹೆಡ್ಯಾಕ್. ಓಕೆ, ಅಂದರೆ ಏನು? ಐ ಹ್ಯಾವ್ ಗಾಟ್ ಹೆಡ್ಯಾಕ್ ಅಂದರೆ ನನಗೆ ತಲೆನೋವು ಇದೆ, ನನ್ನ ತಲೆ ತಿರುಗುತ್ತಿದೆ ಅಂತ ಅಂತಿರ್ತೀವಿ ನೀವು, ಹೌದಾ? ಸೊ ಅದನ್ನ ಯಾವ ರೀತಿ ಹೇಳ್ಬೋದು? ಐ ಆಮ್ ಫೀಲಿಂಗ್ ಡಿ ಜಿ. ಈಗ ಡಿ ಜಿ ಅಂತಂದರೆ ತಲೆ ತಿರುಗ್ತಾ ಇದೆ. ಓಕೆ, ನನಗೆ ತಲೆ ತಿರುಗುತ್ತಿದೆ ಅಂತಲಿಕ್ಕೆ ಐ ಆಮ್ ಫೀಲಿಂಗ್ ಡಿ ಜಿ ಅಂತಂತ ನಾವು ಹೇಳಬೇಕಾಗತ್ತೆ. ವೆಲ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಅವನು ಕೂದಲು ಬಾಚಿಕೊಳ್ಳುತ್ತಿದ್ದಾನೆ. ಸೊ ಇದನ್ನ ಯಾವ ರೀತಿಯಾಗಿ ಹೇಳ್ಬೋದು? ಹಿ ಈಸ್, ಕೂದಲು ಬಾಚಿಕೊಳ್ಳೋದಕ್ಕೆ ಕೋಮ್ ಅನ್ನುವಂಥ ವರ್ಬ್ ಬರುತ್ತೆ. ಹಿ ಈಸ್ ಕೋಮಿಂಗ್. ಇಲ್ಲಿ ಸಿ ಅಂತಂದು ಇರುತ್ತೆ, ಇಲ್ಲಿ ಬಿ ಅನ್ನುವಂತಹ ಉಚ್ಚಾರ ಆಗಲ್ಲ, ಕೋಮಿಂಗ್ ಅಂತಂದು ಹೇಳ್ಬೇಕು ನಾವು. ಕೋಮ್ ಅಂತಂದು ಉಚ್ಚಾರಣೆ ಮಾಡ್ತೀವಿ ನಾವು, ಹೌದಾ? ಹಿ ಈಸ್ ಕೋಮಿಂಗ್ ಹೇರ್. ಓಕೆ, ಅವನು ಕೂದಲನ್ನು ಬಾಚಿಕೊಳ್ಳುತ್ತಿದ್ದಾನೆ. ಅಥವಾ ಹಿ ಈಸ್ ಕೋಮಿಂಗ್ ಅಂತಂದ್ರೂ ಸಹ ಅದು ಅರ್ಥ ಕೊಡುತ್ತೆ, ಕೋಮಿಂಗ್ ಹೇರ್ ಅಂತಂತಂದ್ರೂ ಅರ್ಥ ಕೊಡುತ್ತೆ. ಓಕೆ, ಅವನು ಕೂದಲು ಬಾಚಿಕೊಳ್ಳುತ್ತಿದ್ದಾನೆ ಅನ್ಲಿಕ್ಕೆ ಏನು ಹೇಳ್ಬೇಕು ನಾವು? ಹಿ ಈಸ್ ಕೋಮಿಂಗ್ ಹೇರ್. ವೆಲ್ ಫ್ರೆಂಡ್ಸ್, ಈಗ ನೋಡಿ, ನಳ ಸೋರುತ್ತಿದೆ. ಜನರಲಿ ಮನೆಯಲ್ಲಿ ನಳ ಸೋರ್ತಾ ಇರಬೇಕಾದ್ರೆ ನೀವು ಅಂತಿರ್ತಲ್ಲ, ನಳ ಸೋರ್ತಾ ಇದೆ ಅಂತಂತಂದು. ಹಾಗಾದರೆ ನಲ್ಲಿ ಸೋರ್ತಾ ಇದೆ ಅಂತಂತನ್ಲಿಕ್ಕೆ ನಾವೇನನ್ಬೋದು? ಟ್ಯಾಪ್ ಅಂತಂದರೆ ನಳ. ಟ್ಯಾಪ್ ಈಸ್ ಡ್ರಿಪ್ಪಿಂಗ್. ಡ್ರಿಪ್ ಅಂತಂತಂದ್ರೆ ಏನು? ಇಲ್ಲಿ ಸೋರೋದಕ್ಕೆ ನಾವು ಡ್ರಿಪ್ ಅಂತಂತಂದು ಯೂಸ್ ಮಾಡ್ತೀವಿ. ಓಕೆ, ಟ್ಯಾಪ್ ಈಸ್ ಡ್ರಿಪ್ಪಿಂಗ್ ಅಂದರೆ ನಳ ಸೋರ್ತಾ ಇದೆ. ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಸೆಂಟೆನ್ಸ್ ನೋಡ್ರಿ, ಹಾಲು ಒಡೆದಿದೆ. ಎಸ್ ಫ್ರೆಂಡ್ಸ್, ಈಗ ಇಲ್ಲಿ ಹಾಲು ಒಡೆದಿದೆ ಅಂತಲಿಕ್ಕೆ ಮಿಲ್ಕ್ ಈಸ್ ಕರ್ಡಲ್ಡ್ ಅಂತ ನಾವು ಯೂಸ್ ಮಾಡಬೇಕು. ನೆಕ್ಸ್ಟು ಕಣ್ಣು ಹೊಡೆಯಬೇಡ ಅಂತಂತಂದು ನಾವು ಹೇಳ್ತಾ ಇರ್ತೀವಿ. ಕಣ್ಣು ಹೊಡೆಯಬೇಡ ಅಂತಂತನ್ಲಿಕ್ಕೆ ನಾವೇನಂತಂದು ಯೂಸ್ ಮಾಡಬೇಕು? ಡೋಂಟ್ ವಿಂಕ್ ಅಂತಂತಂದರೆ ಕಣ್ಣು ಹೊಡೆ. ಓಕೆ, ಕಣ್ಣು ಹೊಡೆಯೋದಕ್ಕೆ ಏನಂತಾರೆ? ವಿಂಕ್ ಅನ್ನುವಂಥ ವರ್ಬ್ ಬರುತ್ತೆ. ಎಸ್, ಓಕೆ, ಕಣ್ಣು ಹೊಡೆಯಬೇಡ ಅಂತಲ್ಲಿ ಏನಂತೀವಿ ನಾವು? ಡೋಂಟ್ ವಿಂಕ್ ಅಂತಂದರೆ ಕಣ್ಣು ಹೊಡೆಯಬೇಡ, ಹೌದಾ? ಸೊ ಮಗು ಹೇಳ್ತಾ ಇರ್ತೀವಿ, ಮಗು ಕಣ್ಣು ಹೊಡೆಯುತ್ತದೆ ಅಂತನ್ಲಿಕ್ಕೆ ಸೊ ಬೇಬಿ ವಿಂಕ್ಸ್ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್, ಅವನನ್ನು ದುರ್ಗುಟ್ಟಿ ನೋಡುತ್ತಾ ಇದ್ದಾನೆ ಹೇಳ್ತಾ ಇರ್ತೀವಿ ನೀವು. ಅವ ನನಗೆ ದುರ್ಗುಟ್ಟಿ ನೋಡ್ತಾ ಇರ್ತಾನೆ. ದುರ್ಗುಟ್ಟಿ ಅಂತಂದು ಹೀಗೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇರ್ತಾರೆ ನೋಡಿ, ಹೌದಾ? ದುರ್ಗುಟ್ಟಿ ನೋಡೋದು, ಅದಕ್ಕೆ ಏನಂತೀರಿ ನೀವು ಇಂಗ್ಲೀಷಲ್ಲಿ? ಸೊ ಹೀ ಈಸ್ ಸ್ಟೇರಿಂಗ್. ಓಕೆ, ಇಲ್ಲಿ ನಾವೇನು ಯೂಸ್ ಮಾಡಬೇಕು? ಹೀ ಈಸ್ ಸ್ಟೇರಿಂಗ್ ಆ್ಯಟ್ ಮೀ. ಸ್ಟೇರಿಂಗ್ ಆ್ಯಟ್ ಮೀ ಅಂತಂದ್ರೆ ಏನು? ಅವನು ನನ್ನನ್ನು ದುರ್ಗುಟ್ಟಿ ನೋಡ್ತಾ ಇದ್ದಾನೆ ಅಂತಲಿಕ್ಕೆ ಸ್ಟೇರಿಂಗ್ ಅಂತಂತ ನಾವು ಯೂಸ್ ಮಾಡಬೇಕು. ವಂಡರ್ಫುಲ್. ಓಕೆ, ಅರ್ಥ ಆಯ್ತಲ್ಲ ಈ ಸೆಂಟೆನ್ಸ್ಗಳು? ಓಕೆ, ಈಗ ಮುಂದಕ್ಕೆ ಹೋಗೋಣ. ಹಾಗಾದರೆ ನೆಕ್ಸ್ಟ್, ಕೆಲವೊಮ್ಮೆ ನೀವೇನಂತಿರ್ತೀರಿ? ಚಿಟಿಕೆ ಹೊಡೆಯಬೇಡ ಅಂತಂದು ಹೇಳ್ತಿರ್ತೀರಿ. ಚಿಟಿಕೆ ಹೊಡೆಯಬೇಡ ಅಂತಂತನ್ಲಿಕ್ಕೆ ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು? ಡೋಂಟ್ ಸ್ನ್ಯಾಪ್ ಫಿಂಗರ್. ಓಕೆ, ಡೋಂಟ್ ಸ್ನ್ಯಾಪ್ ಫಿಂಗರ್ ಅಂದರೆ ಚಿಟಿಕೆ ಹೊಡೆಯಬೇಡ ಅಂತನ್ಲಿಕ್ಕೆ ಡೋಂಟ್ ಸ್ನ್ಯಾಪ್ ಫಿಂಗರ್ ಅಂತಂದು ಹೇಳ್ತೀವಿ. ಎಸ್, ಬೈ ದ ವೇ, ಡು ಯು ಸ್ನ್ಯಾಪ್ ಎವರ್? ನೀವು ಯಾವಾಗಾದರೂ ಚಿಟಿಕೆ ಹೊಡಿತೀರಾ? ಚಿಟಿಕೆ ಹೊಡಿತೀನಿ ಅಂತಂತಂದರೆ ಈಗಲೇ ಕಾಮೆಂಟ್ ಬಾಕ್ಸಲ್ಲಿ ಎಸ್ ಐ ಸ್ನ್ಯಾಪ್ ಮೈ ಫಿಂಗರ್ಸ್ ಅಂತಂತಂದು ಅಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಬರೀತಿರಲ್ಲ, ಏನಂತ ಬರಿಬೇಕು? ಎಸ್ ಐ ಸ್ನ್ಯಾಪ್ ಮೈ ಫಿಂಗರ್ಸ್ ಅಂತಂದು ಬರಿಬೇಕು. ಎಸ್, ಈಗ ನೆಕ್ಸ್ಟ್ ಸೆಂಟೆನ್ಸ್ ನೋಡ್ರಿ, ಮಗು ಅಂಬೆಗಾಲು ಇಡುತ್ತಿದೆ. ಅಂಬೆಗಾಲು ಇಡೋದಂತಂದ್ರೆ ಏನು? ಅದು ತೆವಳ್ಕೊಂಡು ಹೋಗ್ತಾ ಇರುತ್ತೆ ಅಲ್ವಾ? ಸೊ ನಾವು ಅದಕ್ಕೆ ಹೇಗೆ ಹೇಳಬೇಕು? ಬೇಬಿ ಈಸ್ ಕ್ರಾಲಿಂಗ್
ಎಸ್, ಇಲ್ಲಿ ಕ್ರಾಲ್ ಅನ್ನುವಂಥ ವರ್ಡ್ ಬರುತ್ತೆ. ಬೇಬಿ ಈಸ್ ಕ್ರಾಲಿಂಗ್ ಅಂದರೆ ಮಗು ಅಂಬೆಗಾಲಿಟ್ಟು ನಡೀತಾ ಇದೆ ಅಂತಂದು. ಎಸ್. ನೆಕ್ಸ್ಟು ಕೆಲವೊಮ್ಮೆ ಮಾತನಾಡುವಾಗ ನೀವೇನು ಮಾಡ್ತೀರಿ, ಯಾರಾದರೂ ಮಾತಾಡ್ತಾ ಇರ್ತಾರಲ್ವಾ, ಸೊ ಅವರು ಭಾಳ ಮಾತಾಡ್ತಿರ್ತಾರೆ, ನೀನು ಮಾತಾಡಬೇಡ, ಮಾತು ನಿಲ್ಲಿಸು ಅಂತಂತೀರಿ. ಸೊ ಆವಾಗ ನಾವು ಅದನ್ನು ಯಾವ ರೀತಿಯಾಗಿ ಹೇಳಬೇಕು, ಸ್ಟಾಪ್ ಟಾಕಿಂಗ್. ಎಸ್, ಸ್ಟಾಪ್ ಟಾಕಿಂಗ್, ಮಾತು ನಿಲ್ಲಿಸು, ಮಾತಾಡಬೇಡ. ಎಸ್. ನೆಕ್ಸ್ಟು ಕೆಲವೊಮ್ಮೆ ಫೋನಲ್ಲಿ ಮಾತನಾಡ್ತಾ ಇರ್ತೀರಿ, ಫೋನ್ ಇಟ್ಬಿಡಪ್ಪ, ಫೋನ್ ಕಟ್ ಮಾಡು ಅಂತಂದು ಹೇಳ್ತೀರಾ. ಸೊ ಅದನ್ನ ಯಾವ ರೀತಿಯಾಗಿ ಹೇಳ್ಬೋದು, ಹ್ಯಾಂಗ್ ಅಪ್. ಹ್ಯಾಂಗ್ ಅಪ್ ಅಂತಂತಂದ್ರೇನು, ಫೋನ್ ಇಡೋದಕ್ಕೆ ಹ್ಯಾಂಗ್ ಅಪ್ ಅಂತಂದಂತಾರೆ. ಹ್ಯಾಂಗ್ ಅಪ್ ದ ಫೋನ್. ಓಕೆ, ಹ್ಯಾಂಗ್ ಅಪ್ ದ ಫೋನ್. ಎಸ್, ಹ್ಯಾಂಗ್ ದ ಫೋನ್ ಅಪ್ ಅಂತಂದು ಅನ್ಬೋದು, ಅಥವಾ ಹ್ಯಾಂಗ್ ಅಪ್ ದ ಫೋನ್ ಅಂತಂತಂದು ಅನ್ಬೋದು. ಓಕೆ, ನೀವು ಯಾವಾಗಾದರೂ ನಿಮ್ಗೆ ತುಂಬ ಸಿಟ್ಟು ಬಂದಾಗ ಬಾಯಿ ಮುಚ್ಚು ಅಂತಂದು ಹೇಳ್ತಾ ಇರ್ತೀರಿ ಇನ್ನೊಬ್ಬರಿಗೆ, ಆವಾಗ ನೀವೇನಂತಂದು ಅನ್ಬೇಕದನ್ನ, ಶಟ್ ಅಪ್ ಯುವರ್ ಮೌತ್. ಓಕೆ, ಶಟ್ ಅಪ್ ಯುವರ್ ಮೌತ್, ಈ ರೀತಿಯಾಗಿ ಹೇಳ್ಬೋದು. ಈ ಸೆಂಟೆನ್ಸನ್ನು ನೀವು ಸೆಟ್ ಯುವರ್ ಮೌತ್ ಅಪ್ ಅಂತಂತಂದು ಹೇಳ್ಬೋದು, ಸೆಟ್ ಅಪ್ ಯುವರ್ ಮೌತ್ ಅಂತಂದು ನೀವು ಮಾತಾಡ್ಬೋದು. ವೆಲ್ ಫ್ರೆಂಡ್ಸ್, ಕೆಲವೊಮ್ಮೆ ನಿಮಗೆ ಇನ್ನೊಬ್ಬರ ಮೇಲೆ ಸಿಟ್ಟು ಬಂದಾಗ ನೀವು ಹೇಳ್ತಾ ಇರ್ತೀರಿ, ಅವ್ನ ಕಪಾಳಿಗೆ ಹೊಡಿ ಅಂತಂತಂದು. ಅದನ್ನ ಯಾವ ರೀತಿಯಾಗಿ ಹೇಳಬೇಕು, ಸ್ಲ್ಯಾಪ್ ಹಿಮ್. ಸ್ಲ್ಯಾಪ್ ಅಂತಂದ್ರೇನು, ಕೆನ್ನೆಗೆ ಬಾರಿಸೋದಕ್ಕೆ ಸ್ಲ್ಯಾಪ್ ಅಂತಂದು ಬರುತ್ತೆ. ಓಕೆ, ಸ್ಲ್ಯಾಪ್ ಹಿಮ್. ಎಸ್ ಫ್ರೆಂಡ್ಸ್, ಕೆಲವೊಮ್ಮೆ ನೀವು ಮಧ್ಯದಲ್ಲಿ ಬಾಯಿ ಹಾಕಬೇಡ ಅಂತಂತಿರ್ತೀರಿ, ನೀವು ಮಾತನಾಡ್ತಾ ಇರ್ತೀರಿ, ಮಾತಾಡುವಾಗ ಇನ್ನೊಬ್ಬರು ನಿಮಗೇನು ಮಾಡ್ತಾ ಇರ್ತಾರೆ, ಮಧ್ಯದಲ್ಲಿ ಬಂದುಬಿಟ್ಟು ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಅವಾಗ ನೀವು ಮಧ್ಯ ಮಾತಾಡಬೇಡ ಅಂತಂದು ಹೇಳ್ತಾ ಇರ್ತೀರಲ್ವಾ. ಸೊ ಅದನ್ನು ನೀವು ಯಾವ ರೀತಿಯಾಗಿ ಹೇಳ್ಬೋದು, ಡೋಂಟ್ ಇಂಟರಪ್ಟ್. ಓಕೆ, ಡೋಂಟ್ ಇಂಟ್ರಪ್ಟ್ ಅಂತಂದು ಈ ರೀತಿಯಾಗಿ ಹೇಳ್ಬೋದು. ಡೋಂಟ್ ಇಂಟ್ರಪ್ಟ್. ಇಂಟ್ರಪ್ಟ್ ಅಂತಂದರೆ ಮಧ್ಯ ಅಡ್ಡಿಪಡಿಸಬೇಡಿ ಅಥವಾ ಮಧ್ಯದಲ್ಲಿ ಬಾಯಿ ಹಾಕಬೇಡಿ ಅಂತಲಿಕ್ಕೆ ಈ ರೀತಿಯಾಗಿ ನಾವು ಮಾತಾಡ್ಬೋದು. ನೆಕ್ಸ್ಟ್, ಕೆಲವೊಮ್ಮೆ ಹಂಗೆ ಹೇಳಲಿಕ್ಕೆ ಹೋಗಬೇಡ್ರಿ, ಹಾಗೆ ಹೇಳಬೇಡಿ ಅಂತಂದು ಅಂತಿರ್ತಿರಲ್ವ. ಸೊ ಅದನ್ನು ನಾವು ಯಾವ ರೀತಿಯಾಗಿ ಹೇಳ್ಬೋದು, ಡೋಂಟ್ ಟೆಲ್ ಲೈಕ್ ದ್ಯಾಟ್. ಇಲ್ಲಿ ಲೈಕ್ ದ್ಯಾಟ್ ಅಂತಂತಂದರೆ ಹಾಗೆ. ಓಕೆ, ಡೋಂಟ್ ಟೆಲ್ ಲೈಕ್ ದ್ಯಾಟ್ ಅಂದರೆ ಹಾಗೆ ಹೇಳಬೇಡಿ. ಸೊ ಈ ರೀತಿ ನೀವು ಹೇಳ್ಬೋದು. ಓಕೆ, ಈಗ ನೀವು ಕೆಲವೊಮ್ಮೆ ಮಾತಾಡಬೇಕಾದಾಗ ನನ್ನ ಮಾತು ಕೇಳು, ಓಕೆ, ನನ್ನ ಮಾತು ಕೇಳಿದರೆ ಒಳ್ಳೆಯದಾಗುತ್ತೆ ಅಂತಂದು ಹೇಳ್ತಿರ್ತೀರಲ್ವ. ಸೊ ಅದನ್ನು ಯಾವ ರೀತಿಯಾಗಿ ಹೇಳ್ಬೋದು, ಸೊ ಲಿಸನ್ ಮೈ ವರ್ಡ್ಸ್. ಓಕೆ, ಲಿಸನ್ ಮೈ ವರ್ಡ್ಸ್ ಅಂತಂದ್ರೇನು, ನನ್ನ ಮಾತು ಕೇಳು, ಲಿಸನ್ ಮೈ ವರ್ಡ್ಸ್. ಓಕೆ, ಹೀಗೆ ನೀವು ಮಾತನಾಡ್ತಾ ಇರ್ತೀರಿ, ನಾನು ಹೇಳೋದನ್ನು ಕೇಳು ಅಂತಂತನ್ಲಿಕ್ಕೆ ಲಿಸನ್ ಟು ಮೀ ಅಂತಂದು ಅನ್ನೋದು. ಆದರೆ ನನ್ನ ಮಾತುಗಳನ್ನು ಕೇಳು ಅಂತಂತಂದು ಹೇಳಿಕೆ ಸೊ ಲಿಸನ್ ಮೈ ವರ್ಡ್ಸ್ ಅಂತ ನೀವು ಇಲ್ಲಿ ಯೂಸ್ ಮಾಡ್ಬೋದು. ನೆಕ್ಸ್ಟ್, ಇನ್ನೊಮ್ಮೆ ಹೇಳು. ಕೆಲವೊಮ್ಮೆ ನೀವು ಮಾತನಾಡ್ತಾ ಇರ್ತೀರಿ, ಮಾತನಾಡುವಾಗ ಅವ್ರು ಮಾತಾಡಿದ್ದು ನಿಮಗೆ ಕೇಳಿಸಲ್ಲ, ಆವಾಗ ನೀವೇನಂತೀರಿ, ಸ್ವಲ್ಪ ಇನ್ನೊಮ್ಮೆ ಹೇಳಿ ಅಂತಂದು ಹೇಳ್ತೀರಲ್ವ. ಅದನ್ನು ನೀವು ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದ್ರೆ ಸಿಂಪಲ್ ಇಲ್ಲಿ ಏನು ಯೂಸ್ ಮಾಡಬೇಕು, ಪಾರ್ಡನ್ ಪ್ಲೀಸ್ ಅಂತಂತಂದು ಯೂಸ್ ಮಾಡಬೇಕು. ಓಕೆ, ಏನು ಯೂಸ್ ಮಾಡಬೇಕು, ಪಾರ್ಡನ್ ಪ್ಲೀಸ್. ಪಾರ್ಡನ್ ಪ್ಲೀಸ್ ಅಂತಂದರೆ ಇನ್ನೊಮ್ಮೆ ಹೇಳು. ಓಕೆ, ನೆಕ್ಸ್ಟು, ಇಷ್ಟು ಸಾಕು. ಈಗ ನೀವು ಕೆಲವೊಮ್ಮೆ ಏನೋ ಒಬ್ಬರ ಹತ್ರ ಏನೋ ಇಸ್ಕೊಳ್ತಾ ಇದ್ದೀರಿ, ಅವ್ರು ಕೊಡ್ತಾ ಇದ್ದಾರೆ, ಇಷ್ಟು ಸಾಕ್ರಿ ಅಂತಂದು ಹೇಳ್ತೀರಲ್ವ. ಸೊ ಅದನ್ನು ಹೀಗೆ ಹೇಳಬೇಕು ನಾವು, ಇಟ್ಸ್ ಇನಫ್. ಇಟ್ಸ್ ಇನಫ್. ಇನಫ್ ಅಂತಂತಂದ್ರೆ ಏನು, ಸಾಕಾಯಿತು, ಇಷ್ಟು ಸಾಕು ಅಂತಂತನ್ಲಿಕ್ಕೆ ಇನಫ್ ಅಂತಂದು ನೀವಲ್ಲಿ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್, ತೊಂದರೆ ತೆಗೆದುಕೊಳ್ಳಬೇಡಿ ಅಂತಂತನ್ಲಿಕ್ಕೆ ಡೋಂಟ್ ಟೇಕ್ ಟ್ರಬಲ್ ಈ ರೀತಿಯಾಗಿ ಹೇಳ್ಬೋದು. ಅಂದರೆ ಯಾರಾದರೂ ನಿಮ್ಮ ಸಲುವಾಗಿ ಏನೋ ಕೆಲಸವನ್ನು ಮಾಡಿಕೊಳ್ಳಿಕ್ಕೆ ಬರ್ತಿರ್ತಾರೆ, ಅವಾಗ ನೀವು ಹೇಳ್ತಿರ್ತೀರಿ ಏನಂತಂದು, ತೊಂದರೆ ತೊಗೊಳ್ಳಿಕ್ಕೆ ಹೋಗಬೇಡಿ ಅಂತಂದು. ಸೊ ಡೋಂಟ್ ಟೇಕ್ ಟ್ರಬಲ್. ನೆಕ್ಸ್ಟ್, ಕೆಲವೊಮ್ಮೆ ತಲೆ ಕೆಡಿಸ್ಕೊಳ್ಬೇಡಿ ಅಂತಂದು ಹೇಳ್ತಿರ್ತೀರಲ್ವ, ತಲೆ ಕೆಡಿಸಿಕೊಳ್ಳಬೇಡಿ ಅಂತಂತನ್ಲಿಕ್ಕೆ ಸೊ ನಾವು ಯಾವ ರೀತಿಯಾಗಿ ಹೇಳ್ಬೋದು ಇಲ್ಲಿ, ಡೋಂಟ್ ಬಾದರ್. ಓಕೆ, ಡೋಂಟ್ ಬಾದರ್ ಅಂತಂದರೆ ತಲೆ ಕೆಡಿಸಿಕೊಳ್ಳಬೇಡ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡ, ಡೋಂಟ್ ಬಾದರ್. ಓಕೆ, ಐ ಆಮ್ ಹೇರ್ ವಿತ್ ಯು, ನಾನು ನಿಮ್ಮ ಮುಂದಿಗೆ ಇರ್ತೀನಿ, ಈ ರೀತಿ ನೀವು ಹೇಳ್ಬೋದು. ನೆಕ್ಸ್ಟು, ತಪ್ಪಾಗಿ ತಿಳಿಯಬೇಡಿ. ನೀವೇನೋ ಒಂದು ಮಾಡಿರ್ತೀರಿ, ತಪ್ಪು ಮಾಡಿರ್ತೀರಿ, ಸೊ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಅಂತಂದು ಹೇಳ್ತಿರ್ತೀರಲ್ವ. ಸೊ ಅದನ್ನು ಹೇಳಿಕೆಯಲ್ಲಿ ನೀವು ಹೆಂಗೆ ಯೂಸ್ ಮಾಡ್ಬೋದು, ಡೋಂಟ್ ಮೈಂಡ್. ಎಸ್, ಡೋಂಟ್ ಮೈಂಡ್ ಪ್ಲೀಸ್ ಅಂತಂದು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟು, ನಿಮ್ಮಿಂದ ಬಹಳ ಉಪಕಾರವಾಯಿತು. ಯಾರೋ ಒಬ್ಬರು ಏನೋ ನಿಮಗೆ ಉಪಕಾರ ಮಾಡಿರ್ತಾರೆ, ಭಾಳ ಉಪಕಾರ ಆಯ್ತು ರೀ ನೀವು ಮಾಡಿದ್ದು ನನಗೆ ಅಂತಂದು ಹೇಳಿಕೆ. ಸೊ ನಾವು ಹೇಗೆ ಹೇಳ್ಬೋದು, ಸೋ ಕೈಂಡ್ ಆಫ್ ಯು. ಸೋ ಕೈಂಡ್ ಆಫ್ ಯು. ಓಕೆ, ಸೋ ಕೈಂಡ್ ಆಫ್ ಯು ಅಂತಂದರೆ ನಿಮ್ಮಿಂದ ಭಾಳ ಉಪಕಾರ ಆಯಿತು ಅಂತಂದು ಹಾಗೆ. ನೆಕ್ಸ್ಟ್, ಅದನ್ನು ಬಿಟ್ಟುಬಿಡಿ. ಈಗ ನೀವೇನೋ ಒಂದು ಮಾತನಾಡ್ತಾ ಇರ್ತೀರಿ, ಯಾವುದೇ ಒಂದು ಕಾರಣಕ್ಕೆ ಜಗಳ ಹತ್ತಿರುತ್ತೆ, ನೀವು ಅಂತೀರಿ ಆ ಮಾತನ್ನು ನಿಲ್ಲಿಸ್ಬಿಡ್ರಿ, ಅದನ್ನ ಬಿಟ್ಬಿಡ್ರಿ ಇಲ್ಲೇ, ಈ ರೀತಿಯಾಗಿ ನೀವು ಹೇಳ್ತಾ ಇರ್ತೀರಾ. ಸೊ ಅದನ್ನು ಹೇಳಬೇಕಾದಾಗ ಸೊ ನಾವು ಹೇಗೆ ಹೇಳ್ಬೋದು, ಲೆಟ್ ಇಟ್ ಬಿ.
ಓಕೆ, ಲೆಟ್ ಇಟ್ ಬಿ. ಲೆಟ್ ಇಟ್ ಬಿ ಅಂತಂದ್ರೇನು, ಅದನ್ನ ಬಿಟ್ಬಿಡ್ರಿ. ಓಕೆ, ಲೆಟ್ ಇಟ್ ಬಿ. ಸೊ ಈ ರೀತಿ ನೀವು ವಾಕ್ಯಗಳನ್ನು ಮಾಡ್ಬೋದು. ವೆಲ್, ಹಾಗಾದರೆ ಇವುಗಳನ್ನ ನಾವು ಒಂದು ಸತಿ ಪ್ರಾಕ್ಟೀಸ್ ಮಾಡೋಣ. ಕಮಾನ್, ಪ್ರಾಕ್ಟೀಸ್ ವಿತ್ ಮೀ. ನನಗೆ ಇಂದು ಹುಷಾರಿಲ್ಲ. ಓಕೆ, ನೀವಲ್ಲಿ ಇಂಗ್ಲೀಷ್ ಸೆಂಟೆನ್ಸನ್ನು ಹೇಳಬೇಕು. ಓಕೆ, ಕಮಾನ್ ಪ್ರಾಕ್ಟೀಸ್. ನನಗೆ ಇಂದು ಹುಷಾರಿಲ್ಲ. ಐ ಆಮ್ ನಾಟ್ ಫೀಲಿಂಗ್ ವೆಲ್ ಟುಡೇ. ಎಸ್. ನನಗೆ ತಲೆನೋವು ಇದೆ. ಐ ಹ್ಯಾವ್ ಗಾಟ್ ಹೆಡ್ ಆ್ಯಕ್. ನನ್ನ ತಲೆ ತಿರುಗುತ್ತಿದೆ. ಐ ಆಮ್ ಫೀಲಿಂಗ್ ಡೀಝಿ. ಓಕೆ, ಐ ಆಮ್ ಫೀಲಿಂಗ್ ಡೀಝಿ. ಅವನು ಕೂದಲು ಬಾಚಿಕೊಳ್ಳುತ್ತಿದ್ದಾನೆ. ಹೀ ಈಸ್ ಕೋಮಿಂಗ್ ಹೀಸ್ ಹೇರ್ ಅಥವಾ ಹೀ ಈಸ್ ಕೋಮಿಂಗ್ ಹೇರ್. ಓಕೆ, ನಳ ಸೋರುತ್ತಿದೆ. ಎಸ್, ಟ್ಯಾಪ್ ಈಸ್ ಡ್ರಿಪ್ಪಿಂಗ್. ಓಕೆ, ಟ್ಯಾಪ್ ಈಸ್ ಡ್ರಿಪ್ಪಿಂಗ್ ಅಂದರೆ ನಳ ಸೋರುತ್ತಿದೆ. ನೆಕ್ಸ್ಟ್, ಹಾಲು ಒಡೆದಿದೆ. ಈಸ್ ಕರ್ಡಲ್ಡ್. ಓಕೆ, ನೆಕ್ಸ್ಟ್, ಕಣ್ಣು ಹೊಡೆಯಬೇಡ. ಓಕೆ, ಸೊ ಡೋಂಟ್ ವಿಂಕ್. ಎಸ್. ನೆಕ್ಸ್ಟ್, ಅವನು ನನ್ನನ್ನು ದುರ್ಗುಟ್ಟಿ ನೋಡುತ್ತಿದ್ದಾನೆ. ಹೀ ಈಸ್ ಸ್ಟೇರಿಂಗ್ ಆ್ಯಟ್ ಮೀ. ಓಕೆ, ಚಿಟಿಕೆ ಹೊಡೆಯಬೇಡ ಅಂತಲಿಕ್ಕೆ ಡೋಂಟ್ ಸ್ನ್ಯಾಪ್ ಫಿಂಗರ್. ಡೋಂಟ್ ಸ್ನ್ಯಾಪ್ ಫಿಂಗರ್. ಓಕೆ, ಮಗು ಅಂಬೆಗಾಲು ಇಡುತ್ತಿದೆ. ಎಸ್, ಬೇಬಿ ಈಸ್ ಕ್ರಾಲಿಂಗ್. ಬೇಬಿ ಈಸ್ ಕ್ರಾಲಿಂಗ್. ಮಾತು ನಿಲ್ಲಿಸು. ಸ್ಟಾಪ್ ಟಾಕಿಂಗ್. ಎಸ್. ಫೋನ್ ಕಟ್ ಮಾಡು. ಹ್ಯಾಂಗ್ ಅಪ್ ದ ಫೋನ್. ಹೇಳಿ, ಹ್ಯಾಂಗ್ ಅಪ್ ದ ಫೋನ್. ಎಸ್. ಬಾಯಿ ಮುಚ್ಚು. ಸೆಟ್ ಅಪ್ ಯುವರ್ ಮೌತ್. ಶಟ್ ಅಪ್ ಯುವರ್ ಮೌತ್. ಮಧ್ಯದಲ್ಲಿ ಬಾಯಿ ಹಾಕಬೇಡ. ಡೋಂಟ್ ಇಂಟ್ರಪ್ಟ್. ಡೋಂಟ್ ಇಂಟ್ರಪ್ಟ್. ಓಕೆ, ಹಾಗೆ ಹೇಳಬೇಡ. ಡೋಂಟ್ ಟೆಲ್ ಲೈಕ್ ದ್ಯಾಟ್. ಡೋಂಟ್ ಟೆಲ್ ಲೈಕ್ ದ್ಯಾಟ್. ಇದನ್ನು ನೀವು ಡೋಂಟ್ ಸೇ ಲೈಕ್ ದ್ಯಾಟ್ ಅಂತಂದು ನೀವು ಹೇಳ್ಬೋದು. ಓಕೆ, ಹಾಗೆ ಮಾತನಾಡಬೇಡ ಅಂತಂತಲಿಕ್ಕೆ ಡೋಂಟ್ ಟಾಕ್ ಲೈಕ್ ದ್ಯಾಟ್. ಸೊ ಈ ರೀತಿಯಾಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್, ನನ್ನ ಮಾತು ಕೇಳು. ಲಿಸನ್ ಮೈ ವರ್ಡ್ಸ್. ನಾನು ಹೇಳೋದನ್ನು ಕೇಳು. ಲಿಸನ್ ಟು ಮೀ. ಇನ್ನೊಮ್ಮೆ ಹೇಳು, ಪಾರ್ಡನ್ ಪ್ಲೀಸ್. ಇನ್ನೊಮ್ಮೆ ಹೇಳು, ಪಾರ್ಡನ್ ಪ್ಲೀಸ್. ಇಷ್ಟು ಸಾಕು. ಇಟ್ಸ್ ಇನಫ್. ಇಟ್ಸ್ ಇನಫ್. ಡೋಂಟ್ ತೊಂದರೆ ತೆಗೆದುಕೊಳ್ಳಬೇಡ. ಡೋಂಟ್ ಟೇಕ್ ಟ್ರಬಲ್. ಡೋಂಟ್ ಟೇಕ್ ಟ್ರಬಲ್. ತಲೆ ಕೆಡಿಸಿಕೊಳ್ಳಬೇಡ. ಎಸ್, ಡೋಂಟ್ ಬಾದರ್. ಡೋಂಟ್ ಬಾದರ್. ತಪ್ಪಾಗಿ ತಿಳಿಯಬೇಡ. ಡೋಂಟ್ ಮೈಂಡ್. ಪ್ಲೀಸ್ ಡೋಂಟ್ ಮೈಂಡ್. ಬಹಳ ಉಪಕಾರವಾಯಿತು. ಓಕೆ, ಸೋ ಕೈಂಡ್ ಆಫ್ ಯು. ಯು ಆರ್ ಸೋ ಜನರಸ್ ಅಂತಂದು ಹೇಳ್ಬೋದು ನೀವು ಇದನ್ನ. ಓಕೆ, ಸೋ ಕೈಂಡ್ ಆಫ್ ಯು. ಯು ಆರ್ ಸೋ ಜನರಸ್ ಅಂತಂದು ಹೇಳ್ಬೋದು. ಅದನ್ನು ಬಿಟ್ಟುಬಿಡಿ. ಲೆಟ್ ಇಟ್ ಬಿ. ವೆಲ್ ಫ್ರೆಂಡ್ಸ್, ಇವು ಹಾಗಾದರೆ 24 ಕನ್ನಡದ ವಾಕ್ಯಗಳನ್ನ ಇಂಗ್ಲೀಷ್ನಲ್ಲಿ ನಾವು ಯಾವ ರೀತಿಯಾಗಿ ಟ್ರಾನ್ಸ್ಲೇಟ್ ಮಾಡಿ ನಾವು ಸುಲಭವಾಗಿ ಮಾತನಾಡ್ಬೋದು ಅಂತನ್ನುವಂತಹ ವಾಕ್ಯಗಳು. ಸೊ ಹಾಗಾದರೆ ಈ ವಾಕ್ಯಗಳು ನಿಮ್ಗೆ ಅರ್ಥ ಆದವಲ್ವಾ? ಇದನ್ನು ನೀವು ನೀಟಾಗಿ ನೋಟ್ಸ್ ಮಾಡಿಕೊಂಡು ನಿಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ಇದನ್ನ ಉಪಯೋಗಿಸೋದನ್ನು ಕಲ್ತ್ಕೊಳ್ಳಿ. ಓಕೆ ಫ್ರೆಂಡ್ಸ್, ವೆಲ್, ಸೊ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ಟುಡೇಸ್ ವಿಡಿಯೋ. ವೆಲ್ ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ಒಂದು ವಿಡಿಯೋ ಲೆಸನ್ ನಿಮಗೆ ಹೇಗೆ ಅನಿಸ್ತು ಅಂತ ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ ರೀತಿ ನೀವು ಟ್ರಾನ್ಸ್ಲೇಷನ್ಸ್ಗಳ ಮೂಲಕ ಇಂಗ್ಲೀಷನ್ನು ಸುಲಭವಾಗಿ ಕಲಿಬೇಕು ಅಂತ ನೀವು ಬಯಸ್ತಾ ಇದ್ದರೆ, ಎಸ್ ಐ ಲೈಕ್ ಇಟ್ ಅಂತಂದು ನೀವು ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿದರೆ ನಾನು ಇನ್ನೂ ಹಲವಾರು ಒಂದು ಟ್ರಾನ್ಸ್ಲೇಷನ್ಸ್ ವಿಡಿಯೋ ಸೀರೀಸ್ಗಳನ್ನ ತೆಗೆದುಕೊಂಡು ಬಂದು ನಿಮಗೆ ಇಂಗ್ಲೀಷನ್ನ ಕಲಿಸಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಎಸ್ ಫ್ರೆಂಡ್ಸ್, ಈ ವಿಡಿಯೋನ ಎಷ್ಟು ಸಾಧ್ಯ ಆಗುತ್ತಷ್ಟು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆಲ್ಲರಿಗೂ ಶೇರ್ ಮಾಡಿ ಅಂತಂದು ಹೇಳ್ತಾ, ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ಟುಡೇಸ್ ಲೆಸನ್. ಸೊ ಲೆಟ್ಸ್ ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಸನ್. ಸೊ ಟಿಲ್ ದೆನ್, ಬೈ, ಸಿ ಯು. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು.